ಚಡಚಣ ತಾಲೂಕು ಎಸ್ಬಿಐ ಬ್ಯಾಂಕ್ ರಾತ್ರಿ 9:30 ಸಿಬ್ಬಂದಿ ಹಾಗೂ ಗ್ರಾಹಕರೊಂದಿಗೆ ಲಾಕ್ ಆಗಿತ್ತು. ತಡರಾತ್ರಿ 9:30 ಗಂಟೆ ಆದರೂ ಕೂಡ ಬ್ಯಾಂಕಿನೊಳಗೆ ನೂರಾರು ಮಂದಿ ಗ್ರಾಹಕರು ಹಾಗೂ ಸಿಬ್ಬಂದಿ ಆಚೆ ಬಿಡದೆ ಬೀಗ ಜಡಿದು ಧರಣಿ ಮಾಡಿದ್ರು. ಎಸ್ಬಿಐ ಬ್ಯಾಂಕ್ನಿಂದ ಗ್ರಾಹಕರಿಗೆ ವಂಚನೆ ಖಂಡಿಸಿ ಸಿಬ್ಬಂದಿಗಳನ್ನ ಹೊರಬಿಡದಂಗೆ ಗ್ರಾಹಕರು ತಡೆ ಹಿಡಿದ್ರು. ಸುಮಾರು 9 ತಿಂಗಳು ಕಳೆದರೂ ಗ್ರಾಹಕರಿಗೆ ನ್ಯಾಯ ದೊರಕಿಸಿಕೊಡುವುದರಲ್ಲಿ ಬ್ಯಾಂಕ್ ವಿಫಲವಾಗಿದೆ. ರೊಚ್ಚಿಗೆದ್ದ ಗ್ರಾಹಕರು ತಡರಾತ್ರಿ 9:30 ಆದರೂ ಕೂಡ ಧರಣಿ ಮಾಡುತ್ತಾ ಕುಳಿತಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ಆದಷ್ಟು ಬೇಗ ತೀರ್ಮಾನ ತೆಗೆದುಕೊಳ್ಳದೇ ಇದ್ದಲ್ಲಿ ನೇಣಿಗೆ ಶರಣಾಗ್ತೀವಿ ಅಂತಲೂ ಕೂಡ ಗ್ರಾಹಕರು ಅಳಲು ತೋಡಿಕೊಂಡಿದ್ದಾರೆ. ದೇಶದಲ್ಲಿ ಪ್ರತಿಷ್ಠಿತ ಬ್ಯಾಂಕ್ ಎಸ್ಬಿಐನಿಂದ ಗ್ರಾಹಕರಿಗೆ ವಂಚನೆಯಾಗಿದೆ. ವರದಿ ಟೈಮ್ 9 ನ್ಯೂಸ್. ಉಮೇಶ್ ಪೂಜಾರಿ, ಚಡಚಣ. ನೋಡ್ರಿ, 2005 ಸೆಪ್ಟೆಂಬರ್ ಇಂದ ಇದೇ ಕತೆ ನಡೀತಾ ಇದೆ. ಅವಾಗ ಇಬ್ಬನಿಯಲ್ಲಿ ಮೀಟಿಂಗ್ ಕರೆದಾಗ ಎಷ್ಟು ಕಿಲೋ ಬಂಗಾರ ಕಳೆದದ, ಪ್ರತಿ ಒಂದು ಗುಂಜು ಬಂಗಾರನ್ನು ಕೂಡ ನಿಮ್ಗೆ ಕೊಡಿಸ್ತೀವಿ ಅನ್ನುವಂತ ಮಾತನ್ನ ಅಡಿಷನಲ್ ಎಸ್ ಪಿ ಅವ್ರು ಹೇಳಿದ್ರು. ಆದ್ರೆ ಅವರು ಪಾಪ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರು ಕೂಡ ಅರ್ಧದಷ್ಟು ರಿಕವರಿ ಆಗಿದೆ, ಅರ್ಧ ಆಗಿಲ್ಲ. ಈಗ ಇಲ್ಲಿ ಏನು ಬಂದಿದ್ದಾರೆ, ಇವತ್ತು ರಾತ್ರಿ 9 ಗಂಟೆ ಆಗ್ತಾ ಇದೆ, ಸುಮಾರು ಒಂದು 100 ಜನ ಕುತ್ಕೊಂಡಿದೀವಿ. ಅವ್ರು ಏನ್ ಹೇಳ್ತಾರೆ, ಸರ್ ಯಾರ್ದು ಸಿಕ್ಕಿದೆ ಅವ್ರು ಕೊಡ್ತೀವಿ, ಯಾರು ಸಿಕ್ಕಿಲ್ಲ ಅವ್ರಿಗೆ ನೆಟ್ ವೇಟ್ ಮೇಲೆ ನಾವು 20% ಹಾಕಿ ಕೊಡ್ತೀವಿ, ಅದು ಇದು ಅಂತ ಕತೆ ಹೇಳ್ತಾ ಇದಾರೆ. ಆ ಕತೆ ಹೇಳಿದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಸಾಕಷ್ಟು ಜನ ರೈತರು ಬೇರೆ ಹತ್ರ ಬಂಗಾರ ತಗೊಂಡ್ಬಂದು ಇಲ್ಲಿ ಗೋಲ್ಡ್ ಲೋನ್ ತಗೊಂಡ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿ ಏನು? ಎಷ್ಟೋ ಜನ ತಮ್ಮ ಮಕ್ಕಳ ಬಳೆಯನ್ನು ತಂದಿಟ್ಟಿದ್ದಾರೆ, ಮಂಗಲಸೂತ್ರವನ್ನು ತಂದಿಟ್ಟಿದ್ದಾರೆ. ನೀವು ದುಡ್ಡು ಕೊಡಬಹುದು, ಆ ಭಾವನೆಗಳನ್ನ ಕೊಡೋರು ಯಾರು? ಅದಕ್ಕೆ ಇಲ್ಲಿ ಬಹಳಷ್ಟು ಜನ ಬೇಡಿಕೆ ಏನದೆ, ನೀವು ಎಷ್ಟು ದುಡ್ಡು ಕೊಟ್ಟರು ನಮಗೆ ಬೇಡ, ನಮ್ಮ ಬಳೆ ನಮ್ಮ ಏನು ಮಂಗಲಸೂತ್ರಗಳು ಇರ್ಬೋದು, ಹೆಣ್ಣು ಮಕ್ಕಳು ಮಾಡಿಸಿರ್ತಕ್ಕಂಥ ಏನು ಆಭರಣಗಳಿದಾವೆ ಅವುಗಳನ್ನು ಮಾತ್ರ ಕೊಡಿ ಅಂತಕ್ಕಂಥ ಬೇಡಿಕೆ ಇದೆ. ಆದ್ರೆ ಅವ್ರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಮೇಲಿನವ್ರಿಗೆ ಕೇಳ್ಬೇಕು ಸರ್, ಅವ್ರು ಹೇಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದರಿಂದ ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ. ಅವರು 6ನೇ ತಾರೀಕಿಗೆ ಕೊಡ್ತೀವಿ, ಜೂನ್ 6ನೇ ತಾರೀಕಿಗೆ ಕೊಡ್ತೀವಿ ಅಂತ ಬರೆದು ಕೊಟ್ಟಿದ್ರು. ಇವತ್ತು ಜೂನ್ 10ನೇ ತಾರೀಕು, ಅವಧಿ ಮುಗಿದ 4 ದಿವಸ ಆದ್ರೂ ಕೂಡ ಅವ್ರು ಕೊಡ್ತಾ ಇಲ್ಲ. ಹೀಗಾಗಿ ಎಲ್ಲರೂ ತಮ್ಮ ಪೇಷನ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ SBI ಬಗ್ಗೆ ಅವರು ಮಾನ ಮರ್ಯಾದೆಯನ್ನು ಉಳಿಸ್ಕೋಬೇಕಾಗಿತ್ತಂದ್ರೆ, ಎಸ್ ಇಟ್ ಇಸ್ ದ ಲಾರ್ಜೆಸ್ಟ್ ಬ್ಯಾಂಕ್ ಇನ್ ದ ವರ್ಲ್ಡ್, ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಬ್ಯಾಂಕ್ ಇದು ತನ್ನ ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಬಂಗಾರನೂ ಕೊಡಬೇಕು, ಕಾಂಪೆನ್ಸೇಷನ್ ಕೊಡಬೇಕಂತ ನಾನು ಈ ಮೂಲಕ ತಮ್ಮ ಮೀಡಿಯಾದ ಮೂಲಕ ನಾನು SBI MD ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ನಡೆ ಏನಿಲ್ಲ ಸರ್, ಇವತ್ತಂತೂ ನಾವು ಹೋಗೋದೇ ಇಲ್ಲ. ಇವತ್ತು ಅವರನ್ನು ಕೂಡ ಹೊರಗೆ ಬಿಡೋದಿಲ್ಲ, ನಾವು ಕೂಡ ಮನೆಗೆ ಹೋಗೋದಿಲ್ಲ. ಇವತ್ತು ರಾತ್ರಿ ಬೆಳಗನೆ ಇಲ್ಲೇ ಕೂಡುದಾದ್ರೆ ಕೂಡಿರ್ತೀವಿ ನಾವು. ಯಾಕಂದ್ರೆ ನಮ್ಮ ಹೆಣ್ಣು ಮಕ್ಕಳ ಆಭರಣಗಳು ಹೋದ ಮೇಲೆ ಆ ಭಾವನೆಗಳಿಗೆ ಬೆಲೆ ಕಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಮನೆಯಲ್ಲಿ ಅವ್ರ ಕೈಲಿಂದ ಉಗಿಸ್ಕೊಳ್ಳೋದಾಗಿದೆ ನಮ್ಗೆ. ನಾಳೆ 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 ಅಂತ ಹೇಳ್ತಾ ಇದ್ದಾರೆ. ಹೇಳಿ ಸುಸ್ತಾಗಿದೀವಿ ನಾವು ಯಾರ ಹತ್ರ, ನಮ್ಮ ಫ್ರೆಂಡ್ಸ್ ಹತ್ರ ಕೂಡ ಗೋಲ್ಡ್ ತಗೊಂಡ್ಬಂದಿದೀವಿ. ಅವರೆಲ್ಲ ಪಾಪ ಪದೇ ಬಂದು ಕೇಳ್ತಾ ಇದ್ದಾರೆ. ಒಂಥರ ನಾಚಿಕೆ ಆಗ್ತಾ ಇದೆ ನಮಗೆ. ಸಮಾಜದಲ್ಲಿ ತಲೆ ಎತ್ತಿ ಅಡ್ಡಾಡುವಂತ ಪರಿಸ್ಥಿತಿ ಬಂದದ. ಯಾಕಂದ್ರೆ ಏನ್ರಿ ನೀವು ದೊಡ್ಡ ಮಾತು ಹೇಳ್ತೀರಿ, ಒಂದು SBI ಇವ್ರು SBI ಪ್ರತಿಯೊಂದಕ್ಕೂ ದಂಡ ಹಾಕ್ತಾರೆ. ನಾವು ಲೋನ್ ಮಾಡಿದಾಗ ನಮ್ಮ ಆಸ್ತಿಯನ್ನ ಸೀಸ್ ಮಾಡ್ತಾರೆ, ನಮ್ದು ಎಲ್ಲರನ್ನ ಮುಟ್ಟುಗೋಲು ಹಾಕೋತಾರೆ. ಆಮೇಲೆ ಈಗ ಅವರೇ ಮಾಡಿದ ತಪ್ಪಿಗೆ ಹೊಣೆ ಯಾರು? ಏನ್ ಶಿಕ್ಷೆ ಇಲ್ಲ ಸರ್. ನಾವು ಹೇಳ್ತಷ್ಟೇ, ನಮ್ಮ ಬಂಗಾರ ಇಲ್ಲಿ ಏನ್ ಜನ ಕಳ್ಕೊಂಡಿದ್ದಾರೆ, ನಮ್ಮ ಬಂಗಾರಗಳನ್ನ ಯಾಸ್ ಇಟ್ ಇಸ್ ನೀವು ಮಾಡಿಸ್ಕೊಡ್ತಿರೋ, ಏನ್ RBI ತಂದು ಕೊಡ್ತಿರೋ, ಇನ್ ಹೆಡ್ ಆಫೀಸ್ ತಂದು ಕೊಡ್ತಿರೋ ನಮಗ್ ಗೊತ್ತಿಲ್ಲ. ಈಗ ಕರೆಂಟ್ ರೇಟ್ ಏನ್ ನಡೀತಾ ಇದೆ, ಆ ರೇಟ್ ಪ್ರಕಾರ ನಮಗೆ ಬಂಗಾರ ಬೇಕು. ಇದು ನಮ್ಮ ಕಟ್ಟುನಿಟ್ಟಿನ ಬೇಡಿಕೆ. ಇದಕ್ಕೆ ಅವರು ಸ್ಪಂದಿಸಲೇಬೇಕು. ಇಲ್ಲದೇ ಇದ್ರೆ ನಾವು ಬ್ಯಾಂಕ್ ಬಿಟ್ಟು ತೆರಳುವುದಿಲ್ಲ. ನಾಳೆಯಿಂದ ಬ್ಯಾಂಕ್ ಕಾರ್ಯಕಲಾಪಗಳನ್ನ ನಾವು ನಡೆಸಲಿಕ್ಕೆ ಅವಕಾಶ ಕೊಡೋದಿಲ್ಲ. ಹೌದಿಲ್ಲಪ್ಪ? ಎಲ್ಲರಿಗೂ ಇದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗೆ ಕೂತ್ಕೊಳ್ಳಿ. ನನ್ನ ಹೆಸರು ಡಾಕ್ಟರ್ SS ದೇಸಾಯಿ ಅಂತ. ಇಲ್ಲಿ ಬ್ಯಾಂಕ್ ಅಲ್ಲಿ 3-4 ತಿಂಗಳಿಂದ ಗೋಲ್ಡ್ ಕೊಡ್ತೀನಿ ಅಂತ ಮುಂದೆ ಹಾಕ್ತಾ ಇದಾರೆ ಮ್ಯಾನೇಜರು. ಹಾಗಾಗಿ ಒಂದು 3-4 ಸರಿ ನಮ್ಗೆ ಟೈಮಿಂಗ್ ಕೊಟ್ರು. 6ನೇ ತಾರೀಕು ಅಂತ ಕೊಟ್ಟಿದ್ರು, ಇವತ್ತು 10ನೇ ತಾರೀಕು. ಬಟ್ ಇವತ್ತು ಇನ್ನಾದ್ರೂ ಏನು ಪರಿಹಾರ ಬಂದಿಲ್ಲ. ಇಲ್ಲಿ ನಾವು ಬಂದು ಈಗ 4 ಗಂಟೆ ಬಂದೀವಿ, 9 ಗಂಟೆ ಆಯ್ತು. 9 ಗಂಟೆವರೆಗೂ ಇನ್ನ ಏನು ಹೇಳ್ತಿಲ್ಲ, ಸುಮ್ನೆ ಕುಂದಿಸ್ಕೊಂಡು ಕೂತಿದ್ದಾರೆ. ನಾವು ಬ್ಯಾಂಕ್ ಅಲ್ಲಿ ಲಾಕ್ ಮಾಡ್ಕೊಂಡು ಒಳಗಿದೀವಿ, ಒಂದ್ 100 ಜನ ಅಷ್ಟು ಇದೀವಿ. ಅಂದ್ರೂ ಇನ್ನ ಏನು ಪರಿಹಾರ ಇಲ್ಲ ಬ್ಯಾಂಕಿಂದ. ಈಗ ನನ್ ಗೋಲ್ಡು ನಮ್ಮ ಅಕ್ಕಗಳ ಕೈಲೇ ಇಸ್ಕೊಂಡು ತಂದಿಟ್ಟಿರೋದು. ಅವ್ರು ನಮ್ಮ ಮಾಮಗಳು ನನಗ್ ಟಾರ್ಚರ್ ಕೊಡ್ತಾ ಇದಾರೆ. ಇವ್ರು ಗೋಲ್ಡ್ ಕೊಡ್ತಾ ಇಲ್ಲ. ಅವರಲ್ಲಿ ಕಾರ್ಯಕ್ರಮ ಇದಾವೆ, ಮದುವೆ ಇದಾವೆ, ಇವ್ರು ನಮ್ಗೆ ಗೋಲ್ಡ್ ಕೊಡ್ತಾ ಇಲ್ಲ. ಸರ್ ಇವತ್ತು ಕೊಡ್ಲಿಲ್ಲ ಅಂದ್ರೆ ಸಾಯೋ ಪರಿಸ್ಥಿತಿ ಇದೆ ನಮ್ಮ ಮನೆಯಲ್ಲಿ.
ನಮ್ ನಮ್ ಅಕ್ಕಗೆ ಟಾರ್ಚರ್ ಕೊಡ್ತಾ ಇರೋದು ನಮ್ಮ ಮಾಮ. ಮತ್ತೆ ಇವ್ರೆಲ್ಲಾರು ಗೋಲ್ಡ್ ಕೊಡ್ಲಿಲ್ಲ ಅಂದ್ರೆ ನಮ್ ಅಕ್ಕನೇ ಖಾಸ್ ಅವ್ರ ಗಂಡಿಗೆ ಕೊಟ್ಟಿಲ್ರಿ. ತಮ್ಮ ಬೇಕು, ನಾನು ಏನೋ ಒಂದ್ ಕೆಲ್ಸ ಮಾಡ್ತಿದ್ದೆ, ಶೋರೂಮ್ ಹಾಕ್ತಾ ಇದೀನಿ ಬೇಕಂದ ಅನ್ನನ ಕೊಟ್ಟಿರೋದು ನಮ್ಮ ಅಕ್ಕಗಳು. 3 ಜನರ ಹತ್ರ ಇಸ್ಕೊಂಡು ತಂದಿಟ್ಟಿರೋದು ನಾನು. ಅವ್ರ ಮನೆಯಲ್ಲೇನು ಕೊಟ್ಟಿಲ್ಲ, ತಮ್ಮ ಬೇಕು ಅಂತ ಗಂಡನ ಜೊತೆ ಜಗಳ ತೆಗೆದು ನನ್ಗೆ ಕೊಟ್ಟಿರೋದು ಅವ್ರು. ಈಗ ಇವ್ರು ಕೊಡ್ತಾ ಇಲ್ಲ ನನ್ಗೆ, ಅದನ್ನ ಅವ್ರ ಮನೆಯಲ್ಲೇ ತ್ರಾಸ ನಡೆದೇ ಇರೋದು. ಮುಂದಾಗ ನಮ್ ಇಲ್ಲೇ SBI ಅಲ್ಲಿ ಏನಾದ್ರು ಸುಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ನಮ್ದಿದೆ. ಇವ್ರು ಏನಾದ್ರು ಪರಿಹಾರ ಕೊಡ್ಲೇಬೇಕು ಇವತ್ತು. ಸಾಹಿತ್ಯ ನಾನು ಲೆವೆಲ್ಗೆ ಇದೀನ್ರಿ, ಸಾಯ್ಬೇಕಾಗ್ತದ್ರಿ. ಯಾಕಂದ್ರ ಮನ್ಯಾಗ ಅಟ್ಕೊಳದೆಲ್ಲ ಪರಿಸ್ಥಿತಿ ನೋಡ್ಬೇಕಾಗ್ತರಿ. ಮನ್ಯಾಗ ಪಪ್ಪ ಮಮ್ಮಿ ಹೊಡ್ಯಾಕತ್ತಾರ್ರಿ, ಬಯಾಕತ್ತಾರ್ರಿ. SBI ರೀ, ಸ್ಟೇಟ್ ವಾಗಿ SBI ಮುಖಾಂತರ ನಮ್ಗೆ ಮೋಸ ಆಗಿರೋದು. 10-20 ಸಾವಿರ ಇಲ್ಲ ಸರ್, ಇದು 2-2.5 ಲಕ್ಷ ರೂಪಾಯಿ ಲಾಸ್ ಆಗ್ತದೆ. ಬ್ಯಾಂಕ್ ಕಾರಣ ನಾನು ಗೋಲ್ಡ್ ಇರೋದು. ಅದರಲ್ಲಿ ಇವರು 10-20 ಸಾವಿರ ಲಾಸ್ ಆದ್ರೆ ನಮ್ಗೂ ತಡ್ಕೊಳ್ಬಹುದು. 2-3 ಲಕ್ಷ ಆದ್ರೆ ಹೆಂಗ್ ತಡ್ಕೊಳ್ಳೋಣ ಹೇಳಿ ಸರ್? ಎಲ್ಲಾರು ರೈತರು, ನಂತರ ಇನ್ನೂ ಜನ ಇದಾರೆ, ನಾನು ಒಬ್ಬಂದೇ ಅಲ್ಲ. ಮಂಜುನಾಥ್ ರೋಡ್ಗಿರಿ. ಬ್ಯಾಂಕ್ ಕಳುವಾಗಿ 9 ತಿಂಗಳ ದಿವಸ ಆಯ್ತು. ಇಲ್ಲಿ ತನ ಬ್ಯಾಂಕ್ ಮ್ಯಾನೇಜರ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರು. ಬ್ಯಾಂಕ್ ಮ್ಯಾನೇಜರ್ ರಿಕ್ವೆಸ್ಟ್ ಅವ ಅಪ್ಲೈ ಮಾಡ್ಲಿಲ್ಲ. 3 ಸಲ ಅವನಿಗೆ ಅಪ್ಲಿಕೇಶನ್ ಕೊಟ್ಟು ಬ್ಯಾಂಕ್ ಮ್ಯಾನೇಜರ್ ಹೆಡ್ ಆಫೀಸರ್ ಕರ್ಸಿದ್ರು. ಆಮೇಲೆ ನಂತರ ಏನ್ ಮಾಡಿದ್ರು, ಒಂದ್ಸಲ 6ನೇ ತಾರೀಕು 5ನೇ ತಾರೀಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಾವು 6ನೇ ತಾರೀಕು ರಿಕ್ವೆಸ್ಟ್ ಕಾಯ್ಕೊಂಡ್ರು ಸಹಿತ ನಾವೇನ್ ಮಾಡಿದೇವು, ನಮ್ಮಲ್ಲಿ ಒಂದು ದೊಡ್ಡ ಘಟನೆ ಆದ್ರಿಂದ ಮತ್ತೆ ಇರ್ಲಿ ಅನಾಹುತ ಆಗಬಾರ್ದು ಅಂತೇಳಿ ಮತ್ ನಾವು ಏನ್ ಮಾಡಿದೆವು, 3-4 ದಿವಸ ಲೇಟ್ ಮಾಡಿ ಇವತ್ತು 10ನೇ ತಾರೀಕಿಗೆ ಬಂದಿದೆವು. ಇವತ್ತು 9-10 ಆಗಿದೆ ಟೈಮ್. ಇನ್ನ ತನ ಅವ್ರು ಗೂಗಲ್ ಮೀಟಿಂಗ್ ಇಲ್ಲ, ಮತ್ತ ಅವ್ರು ಕೇಳೋಕ್ ಅವಕಾಶನೇ ಇಲ್ಲ. ಒಬ್ಬರು ಪ್ರಪಂಚ ಅಡಚಣೆ ಸಲ ತಂದಿಟ್ಟದ, ಒಬ್ರು ಮಂಗಳಸೂತ್ರ ಅದಾವ, ಒಬ್ರು ಏನೇನೋ ಪ್ರಪಂಚ ಅಡಚಣೆ ಸಲ ತಂದಿಟ್ಟದ. ಅಂತ ಸಾಮಾನುಗಳು ಅದ್ರ ಬೆಲೆನೇ ಇವ್ರಿಗೆ ಬ್ಯಾಂಕಿನವ್ರಿಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಇವ್ರು ನಮ್ಮನ್ನ ಗ್ರಾಹಕರನ್ನ ಬ್ಯಾಂಕ್ ಅದ, ಬ್ಯಾಂಕ್ ಗ್ರಾಹಕರು ತಿಳಿದಿಲ್ಲ ಆಗ್ಯದ. ನಾವೆಲ್ಲರೂ ಬಂದೇವಿ. ಇಂತ ಜನ ನಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಇವತ್ತು ಪಾಪ ಇವ್ರ ತ್ರಾಸ. ಇವ್ರು ನನ್ ಬಂಗಾರ, ಯಾಕಂದ್ರೆ ಅವ್ರು ಹಿರಿಯರ್ ಕಳಿಸಿ ಇಟ್ಟದೊಂದು ಬಂಗಾರ ಇರ್ತಾವ, ಅವ್ರ ಒಂದು ದೊಡ್ಡ ಆಸ್ತಿ ಹೋಯ್ತಪ್ಪ ಅನ್ನೋದೊಂದು ಅಭಿಮಾನ ಇರ್ತದೆ. ಅಂತವ್ರು ಸಹಿತ ಇವತ್ತು 9-10 ಇವ್ರಿಗೆ ನಡಿಲಿಕ್ಕೆ ಬರೋದಿಲ್ಲ. ಮೊಳಕಾಲ್ ಬೇಕಾದ್ರೆ ಕೆಳಗ್ ನೋಡ್ರಿ, ಇಲ್ಲಿ ನಡಿಲಿಕ್ಕೆ ಬರೋದಿಲ್ಲ ಅಂತವ್ರು. ಅವ್ರು ಮತ್ತೆ ಪ್ರಾಪರ್ ಬೇಲೂರು ಅವ್ರು, ಇಲ್ಲಿ ಅವ್ರಲ್ಲ. ಮ್ಯಾನೇಜರ್ ಅದ ನಾವು ರಿಕ್ವೆಸ್ಟ್ ಮಾಡ್ತೇವ್ರಿ, ವಿಚಾರ ಮಾಡ್ತೇವ್ರಿ, ಹಂಗ್ ಕೊಡ್ತೇವೆ ಹಿಂಗ್ ಕೊಡ್ತಿರ್ತಾರ. ನಾವೇನೈತಿವ್, ನಮ್ಮ ಬಂಗಾರ ಯಾವ ರೀತಿ ಅದ ಆ ರೀತಿ ಕೊಂಡ್ ಕೊಡ್ರಿ. ಇಲ್ಲ ಅಂದ್ರೆ ನಮ್ಮ ಇವತ್ ಮಾರ್ಕೆಟ್ ರೇಟ್ ಏನದ ಆ ರೇಟಿನ ಪ್ರಕಾರ ಬಂಗಾರ ಕೊಡ್ರಿ. ಅವ್ರಿ ನಾವ್ ಹಂಗೆ ಮಾಡೋ ಪ್ರಯತ್ನ ಬಿಟ್ರೆ ನಾವು ಹಿಂದ್ ಸರಿದಿಲ್ಲ. ಇವತ್ತಿ ಎದ್ದೆ ಹೋಗುದಿಲ್ಲ. ಇವತ್ ಬಂಗಾರ ಕೊಡ್ಬೇಕು, ಇಲ್ಲಿಕಂದ್ರ ಅದ ನಾವು ಇಲ್ಲಿ ತನ ನಾವು ಅಲ್ಲೇ ಉಳಿಬೇಕು. ಇವತ್ತು ನಾವ್ ಅಷ್ಟೇ ಕೊಡುದಿಲ್ಲ, ಬ್ಯಾಂಕ್ ಸಿಬ್ಬಂದಿ ತೊಗೊಂಡ್ಕೊಂಡಿರ್ತ. ಯಾಕಂದ್ರೆ ನಾವ್ ಅಷ್ಟೇ ಕೂತೇವೆ, ಕಳುವು ಅನ್ಸ್ಕೋತೇವ್. ಆ ಸಿಬ್ಬಂದಿನೂ ಕೂತ್ರ ಅಂದ್ರೆ ಅವ್ರಿಗೆ ಅಭಿಮಾನ ಅನ್ನೋದು ಗೊತ್ತಾಗ್ತ, ಇಲ್ಲಿ ಏನದ ಪರಿಸ್ಥಿತಿ ಗೊತ್ತಾಗಲಾಗೆ ಅವ್ರನ್ನು ಹಿಡ್ಕೊಂಡು ಸರಿಯಾಗಿ ಅವ್ರ ಏನ್ ವರ್ತನೆ ಮಾಡಿಲ್ಲ, ರಿಕ್ವೆಸ್ಟ್ ಇಟ್ಕೊಂಡೆ ವಿಚಾರ ಮಾಡ್ಕೊಂಡು ಇಟ್ಕೊಂಡಿ ಒಳಗಿನ ಕೆಲಿನ ಹಾಕೊಂಡು ಕೂತೀವಿ. ಏನ್ ತಗೊಳ್ಳೋದಲ್ಲ ಪ್ರತಿಯೊಬ್ರು. ನಮ್ಮ ಹೆಸರ ರಾಜ್ಕೊಂಡ್ ಬೈರ್ಗೊಂಡ್. ಏನ್ ಮಾಡ್ತಾರೆ, ಇಮಿಡಿಯೇಟ್ಲಿ ರೊಕ್ಕ ಕೊಡದೆ ಬೇಡ, ನಾನು ಬಂಗಾರ ತಂದ್ ಕೊಡತೆ ಕೊಟ್ಟಿರ್ತಾರ. ಅಂತ ಪರಿಸ್ಥಿತಿ ಒಳಗ ಅವನು ದೊಡ್ಡ ತ್ರಾಸ ಅದ. 10 ತಿಂಗಳ ದಿನ ಆಯ್ತು. ಇವತ್ತ 10 ತಿಂಗಳ ತನ ನಾವು ಬ್ಯಾಂಕಿಗೆ ಯಾವುದೇ ಅವರ್ತನೆಯಿಂದ ವರ್ತಿಸೋದಲ್ಲಿ, ಬಂದ್ ಮಾಡೋದಲ್ಲಿ, ಬ್ಯಾಂಕ್ ಮ್ಯಾನೇಜರ್ಗೆ ಅವರ್ತನೆಯಿಂದ ಮಾತಾಡೋದಲ್ಲಿ ಯಾವ ರೀತಿನೂ ಮಾಡಿಲ್ಲ. ಆದ್ರೆ ಸಮಕ್ಷಮ ಬ್ಯಾಂಕ್ ಮ್ಯಾನೇಜರ್ಗೆ ಆದ್ರೂ ಈ ಮೀಡಿಯಾದೊಳಗೆ ಕರೀರಿ, ಅವ್ರಿಗೆ ಮುಂದೆ ನಾನೇ ಮಾತಾಡ್ತಿರ್ತಾರೆ. ಯಾರಾದ್ರೂ ನಮ್ ಗ್ರಾಹಕರು ಈ ರೀತಿ ಮಾತಾಡ್ಯಾರಂದ್ರೆ, ಇಲ್ಲಿ ಚಡ್ಚಣ ಬ್ರಾಂಚಿನಿಂದ ಜಗತ್ತಿನೊಳಗೆ ಅತಿ ದೊಡ್ಡ ಬ್ರಾಂಚ್ ಅಂದ್ರೆ SBI ಅದ. ಅಲ್ಲಿ ಇಬ್ಬನಿಯೊಳಗೆ ಏನ್ ಕರೆದ್ರು ನಿಮ್ದು ಒಂದು ನಯ ಪೈಸೆ ಸಹಿತ ಹಾಳು ಆಗ್ಲಾರ್ದಂತೆ ನೀವು ಬಂಗಾರ ಕೊಡ್ತಾರ. ಕಡಿಮೆ ಅಲ್ಲಿ ನೀವು ಒಟ್ಟ ಶಾಂತಿ ಇರ್ರಿ ಅಂದ್ಕೂಡ್ಲೆ ಶಾಂತತೆ ಇರದ. ಅಂತ ನಮ್ಮ ಮಂದಿ ಎಷ್ಟು ಶಾಂತತೆ ಅನ್ನೋದು ವಿಚಾರ ಮಾಡ್ರಿ. ನಾವು ಮೇಲಾಗಿದ್ದು ನಮ್ಮ ಏರಿಯಾ ಯಾವ್ದಂತೂ ನಿಮ್ಗೆ ಗೊತ್ತೇ ಅದ. ಅಂತ ಏರಿಯಾದೊಳಗೆ ನಾವು ಶಾಂತತೆ ಕಾಪಾಡಿದ್ರೆ ನಮ್ಮ ರೈತರ ಬಳಿ ಎಷ್ಟು ಸಹನೆ ಗುಣ ಅದ ಅನ್ನೋದು ವಿಚಾರ ಮಾಡ್ರಿ. ಬಂಗಾರ ಇಟ್ಟಿದೇವ್ರಿ ಬ್ಯಾಂಕ್ನಾಗ. ಬಂಗಾರ ಇಟ್ಟು ಲೋನ್ ತಗೊಂಡಿದೇವ್. ಬ್ಯಾಂಕ್ ಕಳವಾಗಿ 9 ತಿಂಗಳಾಯ್ತು, 10 ತಿಂಗಳಾಯ್ತು. ಇವತ್ತ ನಾಳೆ ನಿಮ್ ಬಂಗಾರ ಕೊಡ್ತೇವು, ಇದು ಕೊಡ್ತೇವ ತರ. ಈಗ ನೆಟ್ ವೇಟ್ ಅಟ್ಟೆ ತಗೊಂಡೋರಿ, ಗ್ರಾಸ್ ವೇಟ್ ಕುಡುದಿಲ್ಲತ್ತಾರ. ಆ ಗ್ರಾಸ್ ವೇಟ್ ಪ್ರಕಾರ ನಾವು ಕೊಡ್ರಿ. ನಾವು ಇಲ್ಲಾಂದ್ರ ನಾವು ಇಲ್ಲಿ ಎದ್ದು ಹೋಗುದಿಲ್ಲ, ಅವ್ರ ರಾತ್ರಿ ಇಲ್ಲೇ ಇರ್ತೇವ ಅಂತ ಹೇಳಿ ನಾವು ಇಲ್ಲೇ ಕೂತಿದ್ದೇವ್. ಮುಂದೆ ಎಲ್ಲಿ ಹೋಗುದೇ ಇಲ್ಲ. ನಾವು ಬ್ಯಾಂಕ್ನಾಗೆ ಇಲ್ಲೇ ನಮ್ ಜೋ ಹೋಗೋದಕ್ಕ ನಾವು ಎದ್ದು ಹೋಗುದಿಲ್ಲ ಇಲ್ಲಿ. ನನ್ನ ಹೆಸರು ಅಣ್ಣಾರಾಯ್ ಮೇತ್ರಿ, ಗೋಟ್ಯಾಳ. ನಾವ್ರಿ ನಮ್ದು ಬಂಗಾರ ಕುಡ್ದಾಗೈತಿ ಬ್ಯಾಂಕ್ದಂದ್ರಿ. ಬ್ಯಾಂಕ್ದಾಗ ಕರೆಸ್ಕೊಂಡಿದ್ದೀವ್ರಿ, ಅದೇ ನಮ್ದು ಬಂಗಾರ ತುಡುಗಾಗೈತಿ. ಅದ್ರ ನಾವ್ ಇಲ್ಲಿ ಬಂದಿದ್ದೀವಿ. ಬ್ಯಾಂಕಿನವ್ರು ಇವತ್ ಬರೀ ನಾಳೆ ಬರೀ ಹಿಂಗೆ ಹೇಳ್ಕೊತಿ 4 ಸರಿ ನಾವ್ ಬಂದಿವ್ರಿ, ಬಂದ್ ಹೋಗಿವಿ. ಈಗ 3-4 ತಿಂಗಳು ಹೆಚ್ಚಾಯ್ತು. 9 ತಿಂಗಳು.
ಸರ್ ನಮ್ದು ಏನ್ ತೊಡಕಾಗತ್ತೆ ಅದ್ ನಮ್ ಬಂಗಾರ ಕೊಡ್ಬೇಕಂತ ವಿಚಾರಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.